ನಮಸ್ಕಾರ. ಇವತ್ತು ತುಂಬ ಹೆಲ್ದಿ ಆಗಿರುವ ಮಾರ್ನಿಂಗ್ ಗಂಜಿ ಅಂತ ಹೇಳ್ಬೋದು. ಸ್ಪ್ರೌಟ್ ಗಂಜಿ ಇದು ತುಂಬ ಹೆಲ್ದಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು, ಇದು ಕುಡಿದ್ರೆ ಇದರಿಂದ ಏನೇನು ಯೂಸಸ್ ಇದೆ, ಅದರಲ್ಲಿನೂ ನಮಗೆ ಆಫ್ಟರ್ 45 ಏಜ್ ಆದಮೇಲೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಹೇಗೆ ಮಾಡೋದು ಅದನ್ನೆಲ್ಲ ನೋಡೋಣ ಬನ್ನಿ. ಸೂಪರಾಗಿರುತ್ತೆ, ಎಲ್ಲರೂ ಕುಡಿಬೋದು. ಒಳ್ಳೆ ಟೇಸ್ಟಿಯಾಗಿಯೂ ಕೂಡ ಮಾಡ್ಕೋಬೋದು. ಹೇಗೆ ಮಾಡ್ಕೋಬೋದು, ಆಮೇಲೆ ಇದರದ್ದೆಲ್ಲ ಬೆನಿಫಿಟ್ ಏನು ಅದನ್ನೆಲ್ಲ ನಾನು ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡೋಣ ಹೇಗೆ ಮಾಡೋದು ಇದನ್ನು ಗಂಜಿ ಅಂತ, ಸ್ಪ್ರೌಟ್ ಗಂಜಿ. ಬನ್ನಿ. ಮೇನ್ ಇಂಗ್ರೀಡಿಯೆಂಟ್ಸು ನಮಗೆ ಸ್ಪ್ರೌಟು, ಮೂಂಗ್ ಸ್ಪ್ರೌಟ್ಸ್. ಮೂಂಗನ್ನು ಸೋಕ್ ಮಾಡಿಬಿಟ್ಟು ಸ್ಪ್ರೌಟನ್ನು ತಗೋಬೇಕು, ಮೇನ್ ಇಂಗ್ರೀಡಿಯೆಂಟ್ ಇದು. ಆಮೇಲೆ ಸೆಕೆಂಡು ಕೋಕೋನಟ್ ಮಿಲ್ಕು, ಇದು ಮೇನ್ ಇಂಗ್ರೀಡಿಯೆಂಟು. ಬೇರೆ ಮತ್ತೆ ಏನೇನು ಬೇಕಾಗುತ್ತೆ ಹೇಳ್ತೀನಿ. ಆಮೇಲೆ ಯೂಸಸ್ಸನ್ನು ಹೇಳ್ಕೊತ ಹೋಗುತ್ತೀನಿ. ಇದು ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ ಇದೆ. ಆಫ್ಟರ್ 45 ಅಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ತುಂಬ ಬೆನಿಫಿಟ್ ಇದೆ. ಯಾಕಂತಂದರೆ ಇವಾಗ ಗೊತ್ತು ನಿಮಗೆ, ಸೊಂಟ ನೋವು ಆಗಲಿ, ಸ್ಕಿನ್ ಅಲರ್ಜೀಸ್ ಆಗಲಿ, ಆಮೇಲೆ ಇಂಡೈಜೆಷನ್ಸ್ ಆಗ್ತಾ ಇರುತ್ತೆ, ಆಮೇಲೆ ಹೈ ಬ್ಲಡ್ ಪ್ರೆಷರು, BP ಜಾಸ್ತಿ ಆಗುತ್ತೆ, ಶುಗರ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇದನ್ನೆಲ್ಲ ರೆಡ್ಯೂಸ್ ಮಾಡಲಿಕ್ಕೆ ಈ ಸ್ಪ್ರೌಟ್ ಗಂಜಿಯನ್ನು ಕುಡಿದ್ರೆ ಸಾಕು. ವೀಕ್ಲಿ ಟ್ವೈಸ್ ಇಲ್ಲ ಥ್ರೈಸ್ 3 ದಿವಸ ಕುಡಿದ್ರೂ ಪರವಾಗಿಲ್ಲ, ತುಂಬ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಸೊ ಅದನ್ನು ಹೇಗೆ ಮಾಡ್ಕೊಳೋದು, ನಿಮಗೆ ಬೇಕಾಗಿರೋದು ಮೊಳಕೆ ಕಟ್ಟಿರೋ ಹೆಸರು ಕಾಳು. ಅದನ್ನು ಜಾಸ್ತಿ ಬೇಯಿಸಬಾರ್ದು, ಜಸ್ಟ್ 10 ಮಿನಿಟ್ಸು ಬಾಯ್ಲ್ ಮಾಡ್ಕೊಳ್ಳಿ. ಕೋಕೋನಟ್ ಮಿಲ್ಕ್ ಹಾಕಿಬಿಟ್ಟು ನೀವು ಬಾಯ್ಲ್ ಮಾಡ್ಕೊಳ್ಳಿ. ಆನಿಯನ್, ಟೊಮೆಟೊ ಆಪ್ಷನಲ್ಲು. ಟೊಮೆಟೊನೂ ಒಳ್ಳೆಯದು, ವಿಟಮಿನ್ C ಅದು, ಸ್ಕಿನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದನ್ನು ಹಾಕ್ಕೊಂಡು ಬಾಯ್ಲ್ ಮಾಡಿ. ಅರಿಶಿಣ ಗೊತ್ತು ನಿಮಗೆ, ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ ಅರಿಶಿಣ. ಸೊ ಅದಕ್ಕೆ ಅರಿಶಿಣವನ್ನು ಹಾಕ್ಕೊಳ್ಳಿ. ಪಿಂಚ್ ನಿಮ್ಗೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು. ಆಮೇಲೆ ಲೆಮನ್ ಏನಂತಂದರೆ ಇದು ಡೈಜೆಷನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಲೆಮನನ್ನು ಸ್ಕ್ವೀಸ್ ಮಾಡ್ಕೋಬೇಕು. ಬೇಕಂದವ್ರಿಗೆ, ಬೇಡ ಆದವ್ರಿಗೆ ಬಿಡ್ಬೋದು. ಯಾಕಂತಂದರೆ ಮೂಂಗು ಹೈ ಬ್ಲಡ್ ಪ್ರೆಷರನ್ನಾಗಲಿ, ಇದು ಆ್ಯಂಟಿ ಕ್ಯಾನ್ಸರ್ ಥರ ಇದು ಹೆಲ್ಪ್ಫುಲ್ ಆಗುತ್ತೆ. ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುತ್ತೆ, ಸರಿನಾ. ಆಮೇಲೆ ಕಾನ್ಸ್ಟಿಪೇಷನ್ ಇದ್ದವರಿಗೆ ತುಂಬ ಹೆಲ್ಪ್ಫುಲ್ಲು. ಕೋಕೋನಟ್ ಮಿಲ್ಕ್ ಯಾಕೆ ಯೂಸ್ಫುಲ್ಲು ಅಂತಂದರೆ ತುಂಬ ಬೆನಿಫಿಟ್ಸ್ ಇದೆ ಕೋಕೋನಟ್ ಮಿಲ್ಕ್ದಿಂದ. ವೆಯ್ಟ್ ಲಾಸ್ ಮಾಡೋರು ಕೂಡ ಕೋಕೋನಟ್ ಮಿಲ್ಕನ್ನು ಕುಡಿಬೋದು. ಆಮೇಲೆ ಸ್ಕಿನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ಸ್ಟ್ರಾಂಗ್ ಬೋನು. ಆಮೇಲೆ ಅನಿಮಿಯಾ ಪೇಷಂಟ್ಗೆ ವೀಕ್ನೆಸ್ ತುಂಬ ಇರುತ್ತೆ, ಅನಿಮಿಯಾ, ಹಿಮೋಗ್ಲೋಬಿನ್ ಇರಲ್ಲ ಅಂತಾರಲ್ವ, ಈ ಕೋಕೋನಟ್ ಮಿಲ್ಕು ತುಂಬ ಹೆಲ್ಪ್ಫುಲ್ಲು. ರಿಚ್ ಇನ್ ಐರನ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಮೇನ್ ಇಂಗ್ರೀಡಿಯೆಂಟು ಸ್ಪ್ರೌಟೆಡ್ ಮೂಂಗ್ ಮತ್ತು ಕೋಕೋನಟ್ ಮಿಲ್ಕು. ಈ ಥರ ನೀವು ಮಾಡಿ ಸೋಸ್ಕೊಂಡು ನಿಮಗೆ ಬೇಕಾಗಿರೋದು ಪಿಂಚ್ ಆಫ್ ಸಾಲ್ಟ್, ಪೆಪ್ಪರ್ ಡೈಜೆಷನ್ಗೆ, ಆಮೇಲೆ ಲೆಮನ್ ಹಾಕ್ಕೊಂಡು ನೀವು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಇಷ್ಟು ಹೆಲ್ತ್ ಇಂಪ್ರೂವ್ ಆಗುತ್ತೆ, ಅದು ಹೇಳಲಿಕ್ಕೇ ಆಗಲ್ಲ. ಮಾಡಿ ನೋಡಿ, ತುಂಬ ಒಳ್ಳೆ ಬೆನಿಫಿಟ್ ಇದೆ. ನಾನು ಮಾಡ್ತಾಯಿದ್ದೀನಿ, ನನಗೂ ಆಲ್ರೆಡಿ 45 ಅಬೋವ್ ಇದ್ದೀನಿ ನಾನು. ಸೊ ನನಗಂತೂ ಸೊಂಟ ನೋವು, ಈ ಕೊಲೆಸ್ಟ್ರಾಲ್ ಸ್ವಲ್ಪ ಬಾರ್ಡರ್ ಲೆವೆಲ್ ಅಂತಾರಲ್ಲ, ಆ ಥರ ಬಂದಿತ್ತು. ಅದಕ್ಕೋಸ್ಕರ ಇದನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವು ಕೂಡ ಮಾಡಿ ಇದರದ್ದು ಬೆನಿಫಿಟನ್ನು ತಗೊಳ್ಳಿ ಅಂತ ಹೇಳ್ತಾ, ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಒಳ್ಳೆ ವಿಡಿಯೋ ಜೊತೆಗೆ ಬರೋಣ ಅಂತ ಹೇಳ್ತಾ, PDM ವ್ಲಾಗ್ ಆಶಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಏನೋ ಡೌಟ್ ಇದ್ದರೆ, ಯಾವುದು ನಿಮಗೆ ಬೇಕಾಗಿದ್ದು ವಿಡಿಯೋಸ್ ಮೆನ್ಷನ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.